ಪರಿಷತ್ ಪರೀಕ್ಷೆಯ ಫಲಿತಾಂಶ ಹಲವು ವಿಶ್ಲೇಷಣೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು, ಕಾಂಗ್ರೆಸ್ನಲ್ಲಿ ಸಿಕ್ಕಂತ ಭರ್ಜರಿಯಾದಂಥ ಗೆಲುವು. 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದ್ರು. ಅದು ತಮ್ಮ ಪಕ್ಷದ ಓಟ್ಗಳಿಂದ ಮಾತ್ರ ಅಲ್ಲ, ಅಥವಾ ಇಬ್ಬರು ಉಚ್ಚಾಟಿತ ಬಿಜೆಪಿ ಶಾಸಕರ ಮತಗಳ ಬಲದಿಂದ ಅಲ್ಲ, ಅಥವಾ 3 ಪಕ್ಷೇತರರ ಬಲದಿಂದ ಅಲ್ಲ. ಎದುರಾಳಿ ಪಕ್ಷದ 10 ರಿಂದ 11 ಓಟ್ಗಳನ್ನ ಪಡೆಯುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸ್ಟ್ರಾಟಜಿ ಸಕ್ಸಸ್ ಆಗಿದೆ. ನಂಬರ್ ಗೇಮ್ ನಲ್ಲಿ ಪಕ್ಕಾ ಲೆಕ್ಕ ಹಾಕಿ ಸಿಎಂ ಡಿಕೆ ಶಿವಕುಮಾರ್ ವಿಜಯವನ್ನ ಸಾಧಿಸಿದ್ದಾರೆ. ಆ ಮೂಲಕ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರಿಗೆ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಎಂ ಆಗ್ತಾ ಇದ್ದ ಹಾಗೆ ಮೊದಲ ಎಲೆಕ್ಷನ್ ನಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಇದು ಬರೀ ಸಕ್ಸಸ್ ಅಲ್ಲ, ಕಾಂಗ್ರೆಸ್ನ ಸಕ್ಸಸ್ ಅಲ್ಲ, ಎದುರಾಳಿಯ ಮನೆಯನ್ನ ಅಲುಗಾಡಿಸಿದ್ದಾರೆ. ಎದುರಾಳಿಯ ಮನೆಯಲ್ಲಿ ಕಂಪನವನ್ನ ಕ್ರಿಯೇಟ್ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಂದ್ರೆ ಅದು ಅತಿಶಯೋಕ್ತಿಯಾಗೋದಿಲ್ಲ. ಯಾಕಂದ್ರೆ ಬಿಜೆಪಿ ಪಾಳ್ಯದಲ್ಲಿ ಟೆನ್ಷನ್ ಮನೆ ಮಾಡಿಬಿಟ್ಟಿದೆ. ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಒಂದಲ್ಲ ಎರಡಲ್ಲ ಕಾಂಗ್ರೆಸ್ನ ನಾಯಕರೇ ಕೊಟ್ಟಂತಹ ಲೆಕ್ಕ 11 ಓಟುಗಳು ಹೆಚ್ಚುವರಿಯಾಗಿ ಬಂದು ಬಿದ್ದಿದ್ದಾವೆ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಕ್ಯಾಲ್ಕುಲೇಟ್ ಮಾಡಿ ಮೊದಲಿಗೆ ಘೋಷಣೆಯಾಗಿದ್ದು ಬರೇ 4 ಜನ ಅಭ್ಯರ್ಥಿಗಳು ಗೆಲ್ಸೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡಂತಹ ಡಿಕೆ ಶಿವಕುಮಾರ್ ಅವರು ಮತಗಳ ಲೆಕ್ಕವನ್ನ ಹಾಕಿ ಆ ಅಂಕಗಣಿತವನ್ನ ಮ್ಯಾಚ್ ಮಾಡಿಕೊಂಡು 5ನೇ ಅಭ್ಯರ್ಥಿಯಾಗಿ ರೈಟ್ ವಿನಯ್ ಕಾರ್ತಿಕ್ ಮೀರಿದ ಮತಗಳು ನಿಮಗೆ ಬಂದಿದೆ. ಅದು ಹೇಗೆ ಸಾಧ್ಯ ಆಯ್ತು? ನಮ್ಗೆ ಗೊತ್ತಿಲ್ಲ ಅದು ಎಲ್ಲಿಂದ ಬಂತು ಅಂತ, ಬಟ್ ನಮ್ಗೆ ನಿಜವಾಗ್ಲೂ ಸಂತೋಷ ತಂದಿದೆ ಅದು. ಅಲ್ಲ, ಬೇರೆ ಪಕ್ಷಗಳದ್ದು ಕೂಡ ಹೆಚ್ಚುವರಿಯಾಗಿ ಬಂದಿದೆ. ಈಗ ಕಾಂಗ್ರೆಸ್ಗೆ 11-12 ಸಮಥಿಂಗ್ ಮತಗಳು ಬಂದಿದೆ ಹೆಚ್ಚುವರಿಯಾಗಿ ಅಂತ. ಸೊ ಹೇಗೆ ಅದೆಲ್ಲ ಬಿಜೆಪಿ ಇಂದನೂ ಬಂದಿದೆ, ಜೆಡಿಎಸ್ ಇಂದ ಬಂದಿದೆ ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇದು ಸೀಕ್ರೆಟ್ ಬ್ಯಾಲೆಟ್. ಸೊ ನಮಗೂ ಆಶ್ಚರ್ಯ ಆಗಿದೆ, ಇಷ್ಟು ಓಟ್ ಬಂದಿದ್ದಕ್ಕೆ ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದೆ. ಬಹುಶಃ ನಿಮ್ಗೆ ನಿರೀಕ್ಷೆ ಇತ್ತ ನಿಮ್ಮ 31 ಮತಗಳು ಬರುತ್ತೆ ಅಂತ? ಇಲ್ಲ ಇರ್ಲಿಲ್ಲ. ನಂಗೆ 28 ಬಂದಿದ್ರೆ ಸಾಕು ಅಂತ ಇದ್ದು ನಾವು. ಅಲ್ಲ, ಅದು ನಿರೀಕ್ಷೆ ಇತ್ತ? ಇಲ್ಲ, ಇತ್ತು 100% ಇತ್ತು. ಅದು ನಮ್ಗೆ ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ನಮ್ಗೆ ಓಟ್ ನಂಬರ್ಸ್ ಇತ್ತು. 28ಗಂತೂ ನಮ್ಗೇನು ತೊಂದರೆ ಇರಲಿಲ್ಲ. ತಪ್ಪು ಮಾಡಬಾರ್ದಿತ್ತು. ಅದಕ್ಕೆ 2 ದಿನ ಟ್ರೈನಿಂಗ್ ಮಾಡಿದ್ರು. ಟ್ರೈನಿಂಗ್ ಮಾಡಿ ಒಂದೇ ಒಂದು ಮಿಸ್ಟೇಕ್ ಆಗಿಲ್ಲ ಎಲ್ಲೂ. ಸೊ 28ಗಂತೂ ನಮ್ಗೇನು ತೊಂದರೆ ಇರಲಿಲ್ಲ. ವಿನಯ್ ಕಾರ್ತಿಕ್ ಅವರಿಗೆ ಆತ್ಮಸಾಕ್ಷಿಯ ಮತಗಳು ಬಂದಿದಾವ? ಇದು ಬಂದಿರಬೇಕು. ಅಲ್ಲ, ಬಿಜೆಪಿ ಜೆಡಿಎಸ್ ಒಂದ್ ರೀತಿಯಲ್ಲಿ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ರು ಅಂತ ಹೇಳ್ತಿದ್ದಾರೆ ಈಗ ಕಾಂಗ್ರೆಸ್ ಇಂದ. ಸಿಎಂ ಡಿಕೆ ಶಿವಕುಮಾರ್ ಅವರು ಅವ್ರ ಮೊದಲ ಚುನಾವಣೆ ಸಿಎಂ ಆದ ನಂತರ. ಹಾಗಾಗಿ ಅದೊಂದು ಮಾಸ್ಟರ್ ಸ್ಟ್ರೋಕ್ ಇದು ಹೇಗೆ ಅಂತ? ಮಾಸ್ಟರ್ ಸ್ಟ್ರೋಕ್ ಅಲ್ಲ. ನಾವು ನಮ್ದೇನಿದೆ, ನಮ್ಗೆ ನಮ್ಮ 5 ಜನ ಗೆಲ್ಸ್ಕೊಳಕ್ ಏನ್ ಪ್ರಯತ್ನ ಮಾಡಬೇಕು ನಾವು ಇಂಟರ್ನಲ್ ಆಗಿ ಮಾಡಿದ್ವು. ಬಟ್ ಇದು ಆಶ್ಚರ್ಯವಾಗಿ ನಮ್ಗೆ ಜಾಸ್ತಿ ಬಂದಿದೆ. ಅಲ್ಲ, ಕೆಲವೊಂದು ಹೇಳ್ತಿದ್ರೆ ಕುದುರೆ ವ್ಯಾಪಾರ ಮತ್ತೆ ಅವರಿಗೆ ಟಿಕೆಟ್ ಕೊಡ್ತಾರೆ ಮುಂದಿನ ಚುನಾವಣೆಗೆ ಅನ್ನುವಂಥದ್ದು. ಹಾಗಾಗಿ ಬಿಜೆಪಿ ಜೆಡಿಎಸ್ ನ ಒಂದಷ್ಟು ಶಾಸಕರು ಎಲ್ಲರೂ ಕೂಡ ನಿಮ್ಮ ಪರವಾಗಿ ವೋಟ್ ಹಾಕಿದ್ದಾರೆ ಅಂತ. ಆ ತರ ನಮ್ಗೆ ಗೊತ್ತೂ ಇಲ್ಲ, ನಮ್ಗೆ ಆ ತರ ನಮ್ಗೆ ಐಡಿಯಾನೂ ಇಲ್ಲ ಅದೇನು ಅಂತ. ಸೊ ಪರಿಷತ್ಗೆ ಎಂಟ್ರಿ ಆಗ್ತಿದ್ರ? ನಿಮ್ಮ ವಿಷನ್ ಗುರಿ ಏನಿರುತ್ತೆ ಮತ್ತೆ ಅಲ್ಲಿ ಯಾವ ಧ್ವನಿಯನ್ನ ಯಾವ ಪರವಾಗಿ ಎತ್ತುತ್ತಿದ್ರ? ಈಗ ನಮ್ಗೆ ಇವಾಗ್ಲೇ ನಮ್ಗೆ ಏನ್ ಮಾಡಬೇಕು ಅಂತ ನಮ್ ಡೈರೆಕ್ಷನ್ಸ್ ಏನ್ ಕೊಡ್ತಾರೆ, ಯಾವ ತರ ನಾವು ಕೆಲಸ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಡ್ತಾರೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅಲ್ಲ, ತಮ್ಗೆ ಏನ್ ವಿಷನ್ಸ್ ಇದೆ? ಆಕ್ಚುಲಿ ನೀವು ಈಗ ಪರಿಷತ್ ಸದಸ್ಯರಾಗಿರ, ಸೊ ಆಸ್ ಎ ವ್ಯಕ್ತಿಯಾಗಿ ಒಂದ್ ವಿಷನ್ಸ್ ಇರ್ಬೇಕಾಗತ್ತಲ್ಲ, ತಮ್ಗೆ ಏನಿದೆ ಅಂತ? ಜನಕ್ಕೆ ಒಳ್ಳೇದ್ ಮಾಡಕ್ಕೆ ನಮ್ ಕೈಲಿ ಏನಾಗುತ್ತೋ, ಬೆಂಗಳೂರಿಗೆ ಇರ್ಬೋದು, ನಮ್ ರಾಜ್ಯಕ್ಕೆ ಇರ್ಬೋದು, ಏನ್ ನಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ ನಾವು ಅರ್ಥ ಮಾಡ್ಕೊಂಡು ನಾವು ಮುಂದಕ್ಕೆ ನಾವು ಕಾಲು ಹೆಜ್ಜೆ ಇಡ್ತೀವಿ. ಅಲ್ಲ, ಡಿಕೆ ಶಿವಕುಮಾರ್ ಅವರ ಆಪ್ತರು ನೀವು ಹಲವಾರು ವರ್ಷಗಳಿಂದ ಹತ್ತಿರದಿಂದ ನೋಡಿರುವಂತ. ಇದು ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಬಲ ಕೊಟ್ಟಿದ್ದಂಗ ಆಗಿತ್ಯಾ ಈ ತರ ಗೆಲುವು? ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಳ್ಳೆ ಬಲ ಕೊಟ್ಟಿದೆ. ಯಾಕಂದ್ರೆ ಇಷ್ಟು ವೋಟ್ ಅಲ್ಲಿ ನಾವು ಗೆಲ್ತೀವಿ ಅಂತ ನಮ್ಗೆ ಐಡಿಯಾ ಇರಲಿಲ್ಲ. ಮುಂದಿನ ಚುನಾವಣೆಗಳು ಇದು ಮುಂದುವರಿಯುತ್ತೆ ಅಂತ ಹೇಳ್ತೀರಾ? ಹಂಗೆ ಕಾಣ್ತಾ ಇದೆ ನಮ್ಗೆ. ಇದಿಷ್ಟು ಕೂಡ ವಿನಯ್ ಕಾರ್ತಿಕ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವನ್ ಜೊತೆ ಹರೀಶ್ ಕಾಕುಳಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಥ್ಯಾಂಕ್ ಯು. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ, ಬಟ್ ಅತಿ ಹೆಚ್ಚು ಮತಗಳನ್ನ ಪಡೆದಂತಹ ಅಭ್ಯರ್ಥಿ. ಸಿಕ್ಕಿದ್ದು 32 ಮತಗಳು. ಖುದ್ದು ವಿನಯ್ ಕಾರ್ತಿಕ್ ಅವರು ಹೇಳ್ತಾ ಇದ್ರು, ನಾನು ನಿರೀಕ್ಷೆಯೇ ಮಾಡಿರಲಿಲ್ಲ ಅಂತ ಹೇಳಿ. ನಮ್ಮ ಪ್ರತಿನಿಧಿ ಹರೀಶ್ ಅವರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಕುದುರೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಚರ್ಚೆ ಆಗಬೇಕು. ಆಕ್ಚುಲಿ ಅಡ್ಡ ಮತದಾನ 11ಕ್ಕೂ ಹೆಚ್ಚು ಮತಗಳು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಅನುಮಾನ ಸಹಜವಾಗಿ ಮೂಡುತ್ತಲ್ವಾ? ಈಗ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಿದ್ರು? ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಯಾಕೆ ಓಟ್ ಹಾಕಿದ್ರು? ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲಿನ ವಿಶ್ವಾಸನ, ಅವರೇ ಹೇಳಿದ ಹಾಗೆ, ಅಥವಾ ಅಭ್ಯರ್ಥಿಗಳ ಮೇಲಿನ ವಿಶ್ವಾಸನ, ಅಥವಾ ಬೇರೇನಾದ್ರೂ ಲಾಭದ ನಿರೀಕ್ಷೆಯ ಮೇಲೆ ಹಾಕಿರುವಂತಹ ಮತಗಳ? ಕುದುರೆ ವ್ಯಾಪಾರದ ಅನುಮಾನವನ್ನ ಬೆಳಗ್ಗಿನಿಂದ ಏನ್ ವ್ಯಕ್ತಪಡಿಸಲಾಗ್ತಾ ಇತ್ತು, ಅದು ಕಾಂಗ್ರೆಸ್ ಕಡೆಯಿಂದಾನೂ ವ್ಯಕ್ತವಾಗಿತ್ತು, ಬಿಜೆಪಿ ಕಡೆಯಿಂದಾನೂ ವ್ಯಕ್ತವಾಗಿತ್ತು, ಜೆಡಿಎಸ್ ಕಡೆಯಿಂದಾನೂ ವ್ಯಕ್ತವಾಗಿತ್ತು.
ಈಗ ಬಹಳ ಕ್ಲಿಯರ್ ಆಗ್ತಾ ಇದೆ ವೋಟ್ ಯಾರಿಗೆ ಹೆಚ್ಚುವರಿಯಾಗಿ ಬಿದ್ದಿದೆ ಅಂತ ಹೇಳಿ. ಈಗ ವಿಶ್ಲೇಷಣೆ ಆಗಬೇಕು. 11 ಹೆಚ್ಚುವರಿ ಮತಗಳು ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಹೋಗಿದೆ ಅಂತಂದ್ರೆ ಯಾವ ಕಾರಣಕ್ಕಾಗಿ ಹೋಯ್ತು? ಯಾವುದಾದ್ರೂ ಆಫರ್ನ ಶಾಸಕರ ಮುಂದೆ ಇಡ್ಲಾಗಿತ್ತಾ, ಅಥವಾ ಭವಿಷ್ಯದ ರಾಜಕೀಯ ಲಾಭ ಲೆಕ್ಕಾಚಾರಗಳನ್ನ ಗಮನದಲ್ಲಿಟ್ಕೊಂಡು ವೋಟನ್ನ ಹಾಕಿದ್ರಾ, ಅಥವಾ ಕಾಣಿಸ್ತೇ ಇರುವಂತಹ ಬೇರೇನಾದ್ರೂ ಆಟ ತೆರೆಮರೆಯಲ್ಲಿ ನಡೆದಿದ್ಯಾ? ಅದು ಕುದುರೆ ವ್ಯಾಪಾರನೋ ಇನ್ನೊಂದೋ ಮತ್ತೊಂದೋ ಏನಾದ್ರೂ ನಡೆದಿದ್ಯಾ? ಸಹಜವಾಗಿ ಮೂಡುವಂತಹ ಕುತೂಹಲ ಇದು. ಯಾಕಂದ್ರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗೆ ವೋಟ್ ಹಾಕದೆ ಸೀದಾ ಹೋಗಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಬಿಜೆಪಿಯ 3 ಶಾಸಕರು ವೋಟ್ ಹಾಕ್ತಾರೆ ಅಂತಂದ್ರೆ ಸಹಜವಾಗಿ ಪ್ರಶ್ನೆ ಮೂಡೋದಿಲ್ವಾ? ಜೆಡಿಎಸ್ನ ಸುಮಾರು 7 ಜನ ಶಾಸಕರು ವೋಟ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 7 ಜನ ಶಾಸಕರು ಜೆಡಿಎಸ್ ಅಭ್ಯರ್ಥಿಗೆ ವೋಟ್ ಹಾಕೋದ್ ಬಿಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ. ಯಾವ ಕಾರಣಕ್ಕೆ ಹಾಕಿದ್ರು? ಯಾವ ಲಾಭದ ನಿರೀಕ್ಷೆಯಲ್ಲಿ ಹಾಕಿದ್ರು? ಮುಂದೆ ಅವರಿಗೆ ಯಾವ ಅನುಕೂಲವನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಡುವಂತ ನಿರೀಕ್ಷೆಯಲ್ಲಿ ಅವರು ಹಾಕಿದ್ರು? ಇದೆಲ್ಲ ಸಹಜವಾಗಿ ಮೂಡುವಂತ ಅನುಮಾನ. ಮೇ ಬಿ ಮುಂದಿನ ದಿನಗಳಲ್ಲಿ ಈ ಅಡ್ಡ ಮತದಾನದ ಪೋಸ್ಟ್ ಮಾರ್ಟಮ್ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಂಡಂತಹ ಟೈಮ್ನಲ್ಲಿ ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಜೆಡಿಎಸ್ ಹಾಗೆ ಬಿಜೆಪಿ ಪಾಳ್ಯದಲ್ಲಿ ಈ ಅಡ್ಡ ಮತದಾನ ಬೇಗುದಿಯನ್ನ ಕ್ರಿಯೇಟ್ ಮಾಡಿರೋದು, ಟೆನ್ಷನ್ನ ಕ್ರಿಯೇಟ್ ಮಾಡಿರೋದು, ಆತಂಕವನ್ನ ಕ್ರಿಯೇಟ್ ಮಾಡಿರುವುದಂತೂ ನಿಜ. ಈ ಹಿಂದೆ 2016ರ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ ಪಾಲಿಗೆ ಬಹಳ ದೊಡ್ಡ ಆಘಾತ ಆಗಿತ್ತು. ಅಧಿಕೃತ ಅಭ್ಯರ್ಥಿಯಾದಂತಹ BM ಫಾರೂಕ್ ಅವರನ್ನ ಬೆಂಬಲಿಸೋಕೆ ಅಂತ ಹೇಳಿ ಜೆಡಿಎಸ್ ವಿಪ್ ಜಾರಿ ಮಾಡಿರುತ್ತೆ. ಆದ್ರೂ ಬಂಡಾಯ ಎದ್ದಿದ್ದಂತಹ ಜೆಡಿಎಸ್ನ 8 ಶಾಸಕರು ಕಾಂಗ್ರೆಸ್ನ 3ನೇ ಅಭ್ಯರ್ಥಿಯಾದಂತಹ KC ರಾಮಮೂರ್ತಿ ಅವರ ಪರವಾಗಿ ಅಡ್ಡ ಮತದಾನವನ್ನ ಮಾಡ್ತಾರೆ. ಈ ಹಿನ್ನೆಲೆ ಆವತ್ತು 8 ಜನ ಬಂಡಾಯ ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಈ ಜಮೀರ್ ಅಹಮದ್ ಖಾನು, ಹಾಗೆ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ ಇವರೆಲ್ಲ ಅದೇ ಟೀಮ್ ನಲ್ಲಿ ಇದ್ದಂತವರು. 8 ಜನರನ್ನ ಅವತ್ತು ಜೆಡಿಎಸ್ ನಿಂದ ಉಚ್ಚಾಟನೆ ಮಾಡಲಾಗಿರುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಆ ಅಡ್ಡ ಮತದಾನ ಸದ್ದು ಮಾಡಿರುತ್ತೆ. 2022ರಲ್ಲೂ ಒಂದು ಘಟನೆಯಾಗುತ್ತೆ. ಆಗ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಲಾಗಿರುತ್ತೆ. ಪಕ್ಷದ 2 ಹಿರಿಯ ಶಾಸಕರು ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡ್ತಾರೆ ಜೆಡಿಎಸ್ನವರು. ಕೆ ಶ್ರೀನಿವಾಸ್ ಗೌಡ ಕೋಲಾರದ ಶಾಸಕರಾಗಿದ್ದವರು ಬಹಿರಂಗವಾಗಿಯೇ ನಾನು ಕಾಂಗ್ರೆಸ್ನ ಪ್ರೀತಿಸ್ತೀನಿ, ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕ್ದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. SR ಶ್ರೀನಿವಾಸ್ ಗುಬ್ಬಿ ಶಾಸಕರು ಮತಪತ್ರವನ್ನ ಖಾಲಿ ಬಿಡ್ತಾರೆ, ಯಾರಿಗೂ ವೋಟ್ ಹಾಕೋದಿಲ್ಲ. ಆ ಮೂಲಕ ಬಿಜೆಪಿಯ ಅಭ್ಯರ್ಥಿ ಲೆಹರ್ ಸಿಂಗ್ ಅವರಿಗೆ ಮತವನ್ನ ನೀಡುವ ಮೂಲಕ ಪಕ್ಷಕ್ಕೆ ದ್ರೋಹವನ್ನ ಎಸಗಿದ್ದಾರೆ ಅಂತ ಹೇಳಿ ಆಗ ಜೆಡಿಎಸ್ನ ನಾಯಕರು ಆರೋಪವನ್ನ ಮಾಡಿದ್ರು. ಅಂದ್ರೆ ಈ ಹಿಂದೆ 2016ರಲ್ಲಿ 2022ರಲ್ಲಿ ಜೆಡಿಎಸ್ಗೆ ಅಡ್ಡ ಮತದಾನದ ಆ ಆತಂಕ, ಅಡ್ಡ ಮತದಾನದ ಕಳಂಕ ಎದುರಾಗಿತ್ತು. ಈಗ ಮತ್ತೆ ಅಡ್ಡ ಮತದಾನ ಆಗಿದೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ನ ಶಾಸಕರೇ ಇದ್ರು ಅನ್ನುವಂಥ ಮಾಹಿತಿ. ಸುಮಾರು 7 ಮಂದಿ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕಾಂಗ್ರೆಸ್ನ ನಾಯಕರು ಕೊಟ್ಟಿರುವಂತಹ ಲೆಕ್ಕ ಏನು? ಒಟ್ಟು 11 ಹೆಚ್ಚುವರಿಯಾಗಿ ನಮಗೆ ಮತಗಳು ಬಿದ್ದಿದ್ದಾವೆ ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಅಂತ ಹೇಳಿ. ಬಿಜೆಪಿ ನಾಯಕರು ಕೊಡ್ತಾ ಇರುವ ಲೆಕ್ಕ ನಮ್ಮವರು 3 ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿಗೆ ಸುಮಾರು 8 ಜನ ಶಾಸಕರು, 7ರಿಂದ 8 ಜನ ಜೆಡಿಎಸ್ನ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇದೆಲ್ಲದರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಜೆಡಿಎಸ್ ಇದನ್ನ ಯಾವ ರೀತಿ ಆತ್ಮಾವಲೋಕನ ಮಾಡಿಕೊಳ್ಳುತ್ತೆ? ಬಿಜೆಪಿ ಯಾವ ರೀತಿ ಆತ್ಮಾವಲೋಕನ ಮಾಡಿಕೊಳ್ಳುತ್ತೆ? ಅಡ್ಡ ಮತದಾನ ಮಾಡಿದವರ ವಿರುದ್ಧ ಪಕ್ಷ ಏನು ಕ್ರಮವನ್ನ ತೆಗೆದುಕೊಳ್ಳುತ್ತೆ? ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಬೆಳವಣಿಗೆಗಳು. ಆದ್ರೆ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಇದೆ ಅನ್ನುವಂತಹ ಟೈಮ್ನಲ್ಲಿ ಬಿಜೆಪಿ ಪಾಳ್ಯದಲ್ಲಾಗಿರುವಂತಹ ಈ ಬೆಳವಣಿಗೆ ಬಿಜೆಪಿಗೆ ಪೂರಕವಾದಂತಹ ಬೆಳವಣಿಗೆನಾ, ಪಾಸಿಟಿವ್ ಆದಂತಹ ಬೆಳವಣಿಗೆನಾ? ಖಂಡಿತವಾಗ್ಲೂ ಅಲ್ಲ. ಸರ್ಕಾರ ಬದಲಾಗಿದೆ, ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ. ಅಂಥ ಟೈಮ್ನಲ್ಲಿ ಪ್ರಬಲವಾಗಿ ಪಕ್ಷವನ್ನ ಕಟ್ಟಿಹಾಕಿ ಮುಂದಿನ 2 ವರ್ಷಗಳಲ್ಲಿ ಬಿಜೆಪಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋಕೆ ಸ್ಟ್ರಾಟಜಿಗಳನ್ನ ಮಾಡುವಲ್ಲಿ ಬಿಜೆಪಿ ಪಾಳಿಯ ನಿರತ ಆಗಬೇಕಾಗಿತ್ತು. ಆದ್ರೆ ತನ್ನ ಒಳಗಿರುವಂತಹ ಹುಳುಕು, ತನ್ನೊಳಗಿರುವಂತಹ ಭಿನ್ನಮತ, ತನ್ನೊಳಗಿರುವಂತಹ ಶಾಸಕರ ಅಸಮಾಧಾನ ಎಲ್ಲವೂ ಈ ವಿಧಾನ ಪರಿಷತ್ ಚುನಾವಣೆಯ ಮೂಲಕ ಸ್ಫೋಟ ಆಗಿರುವುದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.